ನಮಸ್ಕಾರ ಸ್ನೇಹಿತರೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್. ಬನ್ನಿ ವೀಕ್ಷಕರೇ, ನಾನಿವತ್ತು ಬಿಳಿ ಕೂದಲು ಸಮಸ್ಯೆ ಇರೋರಿಗೆ ತುಂಬಾ ನ್ಯಾಚುರಲ್ ಪದ್ಧತಿಯಲ್ಲಿ ನಿಮ್ಮ ಕೂದಲು ಕಪ್ಪು ಮಾಡುವಂಥದ್ದು, ಹಾಗೆ ಕೂಡ ನೋಡಿ ಸಣ್ಣ ಮಕ್ಕಳಿಗೆ ಕೂಡ ಬಿಳಿ ಕೂದಲು ಸಮಸ್ಯೆ ಕಾಡೋರಿದ್ರೆ ಅದು ಕೂಡ ಅವರಿಗೂ ಕೂಡ ಈ ರೀತಿ ಹೇರ್ ರೆಮಿಡಿ ಹಚ್ತಾ ಬಂದರೆ ಅವರ ಕೂದಲು ಕೂಡ ತುಂಬಾ ಕಪ್ಪಗಾಗುತ್ತೆ ಸ್ನೇಹಿತರೆ. ಹಾಗಿದ್ರೆ ತಡ ಮಾಡದೆ ವಿಡಿಯೋ ಕೂಡ ಸ್ಕಿಪ್ ಮಾಡದೆ ತೋರಿಸ್ಕೊಂಡು ಬರ್ತೀನಿ, ನೋಡೋರಿದ್ರೆ ಪೂರ್ತಿ ಏನ್ರು ನೋಡಿ. ಹಾಗಿದ್ರೆ ಮಾಡೋದಕ್ಕಾಗಿ ಸ್ನೇಹಿತರೆ ಫಸ್ಟಿಗೆ ನಾನು ತೋರಿಸ್ತಾ ಇರೋದೇನೆಂದರೆ ಕಬ್ಬಿಣದ ಬಾಂಡೆ ಬೇಕಾಗುತ್ತೆ. ಈ ನ್ಯಾಚುರಲಾಗಿ ನಮ್ಮ ಕೂದಲಿಗೆ ಕಪ್ಪು ಮಾಡ್ಕೋಬೇಕಂದ್ರೆ ಇದಕ್ಕೆ ಖಂಡಿತವಾಗಿ ಕಬ್ಬಿಣದ ಬಾಣಲೆ ಬೇಕೇ ಬೇಕು. ಇವಾಗ ಸ್ಟೋವ್ ಮೇಲೆ ಕಬ್ಬಿಣದ ಬಾಣಲೆ ಇಟ್ಕೊಂಡಿದ್ದೀನಿ, ಅದಕ್ಕೆ ನಾನು ಅರ್ಧ ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ. ಇವಾಗ ಸ್ನೇಹಿತರೆ ಅರ್ಧ ಲೋಟದಷ್ಟು ನೀರು ಹಾಕು, ಸ್ವಲ್ಪ ಬಿಸಿ ಆಗಬೇಕು. ಉಗುರು ಬೆಚ್ಚಗಾದರೆ ಕೂಡ ಸಾಕಾಗುತ್ತೆ. ಈ ಥರ ಉಗುರು ಬೆಚ್ಚಗಿರುವಂಥ ನೀರು ಸ್ವಲ್ಪ ಕುದೀತಾ ಬಂತು ನೋಡಿ. ಆಮೇಲೆ ನಾನು ಇದಕ್ಕೆ ಏನು ಮಾಡ್ತೀನಿ ಅಂದರೆ ಸ್ನೇಹಿತರೆ, ಒಂದು ಲಿಂಬೆ ಹಣ್ಣಿನ ರಸ ಇದರಲ್ಲಿ ಹಿಂಡ್ಕೋಬೇಕಾಗತ್ತೆ ನೋಡಿ. ನಿಮ್ಮ ಕೂದಲು ನ್ಯಾಚುರಲಾಗಿ ಕಪ್ಪು ಮಾಡಬೇಕಂದ್ರೆ ಈ ಸಿಂಪಲಾಗಿರುವಂಥ ಹೇರ್ ರೆಮಿಡಿ ಟ್ರೈ ಮಾಡ್ತಾಯಿದ್ರೆ ನಿಮ್ಮ ಕೂದಲು ತುಂಬಾ ಕಪ್ಪು ಆಗುತ್ತೆ ವೀಕ್ಷಕರೇ. ಹಾಗೆ ನಿಮ್ಮ ತಲೆಯಲ್ಲಿ ಏನೆಲ್ಲ ಸಮಸ್ಯೆ ಇದ್ದರೂ ಕೂಡ ಅವು ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ. ಇವಾಗ ಇದಕ್ಕೆ ಲಿಂಬೆ ಹಣ್ಣಿನ ರಸ ಹಿಂಡ್ಕೊಂಡು ನಾನು ಇವಾಗ ಸ್ಟವ್ ಆಫ್ ಮಾಡಿಬಿಡ್ತೀನಿ. ಜಾಸ್ತಿ ಹೊತ್ತು ನೀರು ಕುದಿಸ್ಬೇಕಂತೇನಿಲ್ಲ, ಸ್ವಲ್ಪ ಕುದ್ದ ಮೇಲೆ ಸ್ಟವ್ ಆಫ್ ಮಾಡಿಬಿಡಿ. ಆಮೇಲೆ ವೀಕ್ಷಕರು ಏನು ಮಾಡಬೇಕಾಗತ್ತೆ ಅಂದರೆ, ನಾನು ಇವಾಗ ಕಾಣಿಸ್ತಾ ಇರ್ಬೋದು ನಿಮಗೆ, ನಾನು ಒಂದು ಪ್ಯಾಕೆಟ್ ನೀಪೂರ್ ಮೆಹಂದಿ ತೊಗೊಂಡಿದ್ದೀನಿ. ನೀಪೂರ್ ಮೆಹಂದಿ ತೊಗೊಂಡು ಯಾವ ರೀತಿ ನಾವು ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕಂತ ಹೇಳ್ಕೊಡ್ತೀನಿ ಬನ್ನಿ. ಇವಾಗ ನೋಡಿ ಇದರಲ್ಲಿ ಸ್ವಲ್ಪ ಬೀಜ ಬಂದಿರೋದು, ಬೀಜ ಕೂಡ ತೆಗೆದು ಹಾಕಿಬಿಡಿ. ಆಮೇಲೆ ನಾನು ತೊಗೊಂಡಿರೋಂಥದ್ದು ನೀಪೂರ್ ಮೆಹಂದಿ. ನೀವೇನಂತಾರೆ ನನಗೆ ಕಮೆಂಟ್ಸ್ ಮೂಲಕ ಹೇಳಿ, ನಾನು ಮಾತ್ರ ನೀಪೂರ್ ಮೆಹಂದಿನೇ ಜಾಸ್ತಿ ಅನ್ನೋದು. ಇವಾಗ ಒಂದು 10 ರುಪೀಸ್ ನೀಪೂರ್ ಮೆಹಂದಿ ತೊಗೊಂಡಿರೋದು. ಇದು ಒಂದೇ ಒಂದು ನೀಪೂರ್ ಮೆಹಂದಿ ಸಾಕಾಗುತ್ತೆ ಒಬ್ಬರಿಗೆ. ನೀವು ಬೇಕಾದರೆ ನಿಮ್ಮ ಕೂದಲು ಜಾಸ್ತಿನೇ ಇದೆ ಅಂತಂದರೆ ಸ್ವಲ್ಪ 2 ಪ್ಯಾಕೆಟ್ ಯೂಸ್ ಮಾಡ್ಕೋಬೋದು. ಇವಾಗ ನೋಡಿ ನಾನು ಇದರಲ್ಲಿ ಮೆಹಂದಿ ಮಿಕ್ಸ್ ಮಾಡೋದಕ್ಕೆ ಕಲಸೋದಕ್ಕೆ ಹಾಕ್ತಾ ಇರೋವಂಥದ್ದು. ಇದು ಕೂಡ ನೆಲ್ಲಿಕಾಯಿ ಮೆಹಂದಿ ಪುಡಿ ಸ್ನೇಹಿತರೆ. ನೀಪೂರ್ ಮೆಹಂದಿ ಅಂದರೆ ಅದರಲ್ಲಿ ಸ್ವಲ್ಪ ನೆಲ್ಲಿಕಾಯಿ ಮತ್ತು ಹೀನಾ ಮೆಹಂದಿ ಎಲ್ಲನೂ ಕೂಡ ಮಿಕ್ಸ್ ಮಾಡಿರ್ತಾರೆ. ಹಾಗೆ ನಿಮಗೆ ಬೇಕಾದರೆ ನೀವು ಕೂಡ ಮೇಲಿಂದ ಸ್ವಲ್ಪ ಹೀನಾ ಮೆಹಂದಿ ಕೂಡ ಹಾಕ್ಕೋಬೋದು. ನಾನು ಇನ್ನೊಂದು 2 ಸ್ಪೂನಷ್ಟು ಹೀನಾ ಮೆಹಂದಿ ಪುಡಿ ಕೂಡ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಫಸ್ಟಿಗೆ ನೋಡಿ ನೀಪೂರ್ ಮೆಹಂದಿ ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇವಾಗ ಇದೆಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡಾಯಿತು. ಆಮೇಲೆ ನಾನು ಏನು ಮಾಡ್ತೀನಿ ಅಂದರೆ, 1 ಚಮಚದಷ್ಟು ಹೀನಾ ಮೆಹಂದಿ ಪುಡಿ ಕೂಡ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವೆರಡೂ ಕೂಡ ಹಾಕ್ಕೊಂಡು ಅಂದರೆ ತುಂಬಾ ನ್ಯಾಚುರಲಾಗಿ ನಮ್ಮ ಕೂದಲಿಗೆ ಕಪ್ಪು ಮಾಡುವಂಥ ಹೇರ್ ಪ್ಯಾಕ್ ಸಿಗುತ್ತೆ ಸ್ನೇಹಿತರೆ. ಹಾಗೆ ಲಿಂಬೆ ಹಣ್ಣಿನ ರಸ ಹಿಂಡಿರ್ತೀವಲ್ವ, ಅದರಿಂದ ತುಂಬಾ ಒಳ್ಳೆ ಒಂದು ಶೈನಿಂಗಾಗಿ ನಮ್ಮ ಕೂದಲಿಗೆ ಕಪ್ಪು ಮಾಡುವಂಥದ್ದು ಇದರಲ್ಲಿ ನ್ಯಾಚುರಲ್ ಆಗಿರುವಂಥದ್ದು ಕಲರ್ ಸಿಗುತ್ತೆ. ಹಾಗಾಗಿ ಇದರಲ್ಲಿ ನಾವು ಲಿಂಬೆ ಹಣ್ಣಿನ ರಸ ಖಂಡಿತವಾಗಿ ಹಿಂಡಲೇಬೇಕು. ಇವಾಗ ನೋಡಿ ಮೆಹಂದಿ ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಬಾಣಲಿ ಪೂರ್ತಿ ಈ ರೀತಿ ಚಮಚದಿಂದ ಹಚ್ಕೋಬೇಕು ಎಲ್ಲ ಕಡೆ, ಸ್ವಲ್ಪ ಕೂಡ ಬಿಡದೆ ಈ ರೀತಿ ಬಾಂಡೆಗೆ ಹಚ್ಕೊಂಡ್ಬಿಡಿ. ಯಾಕಪ್ಪ ಈ ಬಾಂಡೆಗೆ ಹಚ್ತಾ ಇದ್ದೀನಿ ಅಂದರೆ, ನಮಗೆ ನ್ಯಾಚುರಲಾಗಿ ಕಪ್ಪು ಇದರ ಬಾಂಡೆಯಲ್ಲಿರುವಂಥದ್ದು ನೋಡಿ ಕಬ್ಬಿಣದ ಅಂಶ ಈ ಮೆಹಂದಿಯಲ್ಲಿ ಬಿಟ್ಕೊಳ್ಳುತ್ತೆ. ಅದೇ ನಮ್ಮ ಕೂದಲಿಗೆ ಕಬ್ಬಿಣದ ಅಂಶ ಕಪ್ಪು ಕಲರ್ ಬರುತ್ತೆ ಸ್ನೇಹಿತರೆ. ಹಾಗಾಗಿ ನಾವು ಈ ಥರನೇ ಮಾಡ್ಕೊಳ್ಳೇಬೇಕಾಗತ್ತೆ. ಇವಾಗ ಮೆಹಂದಿ ಎಲ್ಲ ಕಡೆ ಬಾಣಲಿ ಪೂರ್ತಿ ಅಂಟಿಸ್ಕೊಂಡಾಯಿತು. ಈ ಥರ ಮಾಡಿ ಒಂದೇ 1 ಗಂಟೆಗಳ ಕಾಲ ಬಿಟ್ಟರೆ ಸಾಕು, ಪೂರ್ತಿ ಕಪ್ಪಗಾಗುತ್ತೆ. ನೀವು ಬೇಕಾದರೆ ರಾತ್ರಿ ಇಡೀ ಬಿಟ್ಕೊಂಡ್ರೆ ನಡೆಯುತ್ತೆ, ಅದು ಕೂಡ ಮತ್ತು ಜಾಸ್ತಿನೇ ಕಪ್ಪಗಾಗುತ್ತೆ. ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ನೀವು ಬಿಡ್ಬೋದು. ನಾನು ಇವಾಗ ಏನು ಮಾಡ್ತೀನಿ ಅಂದರೆ, ನಿಮಗೆ 1 ಗಂಟೆಗಳ ಕಾಲ ಬಿಟ್ಟು ತೋರಿಸ್ತೀನಿ, ನಿಮಗೂ ಕೂಡ ಗೊತ್ತಾಗುತ್ತೆ ಯಾವ ರೀತಿ ಅಂತ. ಇದ್ರ ಮೇಲೆ ಪ್ಲೇಟ್ ಮುಚ್ಚಿ ಬಿಡ್ತೀನಿ. ಆಮೇಲೆ ನೋಡಿ ವೀಕ್ಷಕರೇ 1 ಗಂಟೆಗಳ ಕಾಲ ಆಯಿತು. 1 ಗಂಟೆಗಳ ಕಾಲ ಆದಮೇಲೆ ಯಾವ ರೀತಿ ಮೆಹಂದಿ ಕಪ್ಪಗಾಗಿದೆ ಅಂತ ನೋಡಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮೆಹಂದಿ ಶೈನಿಂಗ್ ಆಗಿ ಕಪ್ಪು ಆಗಿರುವಂಥದ್ದು. ಈ ಥರ ಒಂದೇ 1 ಗಂಟೆಯಲ್ಲಿ ಬಿಟ್ಟರೆ ಎಷ್ಟು ಕಪ್ಪು ಆಗಿದೆ. ಹಾಗಿದ್ದರೆ ನೀವು ರಾತ್ರಿ ಇಡೀ ಬಿಟ್ಟರೆ ನಿಮ್ಮ ಕೂದಲಿಗೆ ತುಂಬಾ ಕಪ್ಪು ಮಾಡುವಂಥ ಮೆಹಂದಿ ಸಿಗುತ್ತೆ. ಖಂಡಿತವಾಗಿ ಟ್ರೈ ಮಾಡಿ. ಈ ಥರ ರಾತ್ರಿ ಇಡೀ ಕೂಡ ಬಿಟ್ಕೊಂಡು ನೋಡಿ, ಗೊತ್ತಾಗುತ್ತೆ ನಿಮಗೂ ಕೂಡ. ಇವಾಗ ನಿಮಗೆ ಕಾಣಿಸ್ತಿರ್ಬೋದು ಎಷ್ಟೆಲ್ಲ ಬಾಣಲಿಗೆ ಅಂಟಿಸಿದಿರುವಂಥದ್ದೆಲ್ಲ ಕಪ್ಪು ಆಗಿರುವಂಥದ್ದು. ಹಾಗಾಗಿ ಹೇಳ್ತಾ ಇದ್ದೀನಿ, ಸ್ವಲ್ಪ ಕಬ್ಬಿಣದ ಬಾಣಲೆಯಲ್ಲಿ ಮಾಡ್ಕೊಂಡು ಬಂದರೆ ನಮಗೆ ನ್ಯಾಚುರಲ್ ಆಗಿರುವಂಥದ್ದು ಕಬ್ಬಿಣ ಅಂಶ ಅದರ ಬಿಟ್ಕೊಂಡು ನಮಗೆ ಕಪ್ಪು ಕಲರ್ ಸಿಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಕೈ ಬೆರಳಿಗೆ ಎಷ್ಟು ಕಪ್ಪು ಆಗಿರೋಂಥದ್ದು ಸ್ನೇಹಿತರೆ. ಈ ಥರ ನಮ್ಮ ಕೂದಲಿಗೆ ಎಷ್ಟೇ ಬಿಳಿ ಕೂದಲಿದ್ರೂ ಕೂಡ ನಮ್ಮ ಕೂದಲು ಕಪ್ಪು ಮಾಡ್ಕೋಬೋದು. ಅದು ಕೂಡ ಕೆಮಿಕಲ್ಗಳ ಇಲ್ಲದೇ ಈ ರೀತಿ ನ್ಯಾಚುರಲಾಗಿ ನಾವು ಯೂಸ್ ಮಾಡ್ತಾ ಇರ್ಬೋದು ಸ್ನೇಹಿತರೆ. ಏನಾಗುತ್ತೆ ಅಂದರೆ, ಕೆಮಿಕಲ್ಗಿಂತ ನಾವು ಯೂಸ್ ಮಾಡ್ತಾ ಹೋದರೆ ಕೆಮಿಕಲಿಂದನೇ ನಮ್ಮ ಕೂದಲು ಬೆಳವಣಿಗೆ ಬಿಳಿ ಆಗ್ತಾ ಬರುತ್ತೆ. ಹಾಗಾಗಿ
ಅದು ಮಾಡೋದು ಬಿಟ್ಬಿಡಿ. ಈ ಥರ ನ್ಯಾಚುರಲ್ ಆಗಿರುವಂಥದ್ದು ಹೇರ್ ಪ್ಯಾಕ್ ಹಚ್ತಾ ಬನ್ನಿ. ನಿಮ್ಮ ಕೂದಲು ದಿನ 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 ನಿಮ್ಮ ಕೂದಲು ಕೂದಲು ಕಪ್ಪು ಆಗ್ತಾ ಬರುತ್ತೆ. ಹಾಗೆ ನಮ್ಮ ಕೂದಲು ಬೆಳವಣಿಗೆ ಕೂಡ ಹಾಗೆ ಕಪ್ಪು ಆಗ್ತಾ ಬರುತ್ತೆ. ಹಾಗಾಗಿ ಈ ಥರ ನಿಮ್ಮ ಮಕ್ಕಳಿಗೂ ಕೂಡ ಸಹಜವಾಗಿ ಹಚ್ಬೋದು. ಹಾಗಿದ್ರೆ ಯಾಕೆ ತಡ ಮಾಡ್ತೀರಾ? ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ರಿಸಲ್ಟ್ ಬರ್ತಾ ಹೋಗುತ್ತೆ. ಈ ರೀತಿ ರಿಸಲ್ಟ್ ಬಂದಮೇಲೆ ನೀವು ಕೂಡ 4 ಜನರಿಗೆ ಶೇರ್ ಮಾಡಿ ನೋಡಿ. ನಿಮಗೂ ಕೂಡ ಗೊತ್ತಾಗುತ್ತೆ ಎಷ್ಟು ನ್ಯಾಚುರಲ್ ಆಗಿರೋಂಥದ್ದು ಕೂಡ ಇಷ್ಟ ಆಗುತ್ತೆ ಅಂತ ನಿಮಗೆ. ಯಾಕಂದರೆ ಕೆಮಿಕಲು 15 ದಿವಸ ಇಲ್ಲ 1 ತಿಂಗಳು ಅಷ್ಟೇ ಇರೋದು. ಆಮೇಲೆ ನಮ್ಮ ಕೂದಲಿಂದ ಹೊಂಟು ಹೋಗುತ್ತೆ. ಹಾಗಾಗಿ ಈ ಥರ ನಾವು ಯೂಸ್ ಮಾಡ್ತಾ ಹೋದರೆ ನಮ್ಮ ಕೂದಲಿಗೆ ತುಂಬಾ ನ್ಯಾಚುರಲಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಹಾಗಾಗಿ ಖಂಡಿತವಾಗಿ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ 4 ಜನರಿಗೆ ಶೇರ್ ಮಾಡಿದ ಮೇಲೆ ಅವರು ಕೂಡ ನೋಡಿ ಟ್ರೈ ಮಾಡಲಿ ಅಂತ ನಾನು ಅಂದ್ಕೊಳ್ತೀನಿ. ನೋಡಿದ್ರಲ್ಲ ಎಷ್ಟು ನ್ಯಾಚುರಲ್ ಪದ್ಧತಿಯಲ್ಲಿ ನಮ್ಮ ಮೆಹಂದಿ ತೋರಿಸಿರೋಂಥದ್ದು. ಹಾಗಾಗಿ ಇವತ್ತಿನ ಈ ನ್ಯಾಚುರಲ್ ಆಗಿರೋಂಥ ಬ್ಲ್ಯಾಕ್ ಹೇರ್ ಮೆಹಂದಿಗೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಖಂಡಿತವಾಗಿ ಟ್ರೈ ಮಾಡ್ಬೋದು ನೀವೆಲ್ಲರೂ ಕೂಡ. ನನ್ನ ಕೈ ಕೂಡ ನೋಡಿ ಎಷ್ಟು ಕಪ್ಪವಾಗಿರುವಂಥದ್ದು. ನಾನು ಇದೇ ರೀತಿ ಮಾಡಿ ನನ್ನ ತಲೆ ಪೂರ್ತಿ ಹಚ್ಕೊಂಡು ಒಂದು 3 ಗಂಟೆಗಳ ಕಾಲ ಬಿಟ್ಕೊಂಡು ವಾಶ್ ಮಾಡಿದ್ದೀನಿ. ನಿಮಗೆ ತಲೆಗೂ ಕೂಡ ಯಾವ ರೀತಿ ಹಚ್ಕೊಂಡಿರೋಂಥದ್ದಂತ ತೋರಿಸ್ತೀನಿ ನೋಡಿ. ಇದರಲ್ಲಿ ನೋಡ್ತಾ ಇರ್ಬೋದು ನಾನು ತಲೆ ಪೂರ್ತಿ ಈ ರೀತಿ ಹಚ್ಕೊಂಡಿದ್ದೀನಿ. ಕೈಯೆಲ್ಲ ನೋಡಿ ಎಷ್ಟು ಕಪ್ಪಾಗಿರೋವಂಥದ್ದು. ಹಾಗೆ ನಾನು 3 ಗಂಟೆಗಳ ಕಾಲ ಬಿಟ್ಕೊಂಡು ವಾಶ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನನ್ನ ಕೂದಲು ತುಂಬಾ ಕಪ್ಪು ಶೈನಿಂಗ್ ಆಗಿರುವಂಥದ್ದು ಸ್ನೇಹಿತರೆ. ಟ್ರೈ ಮಾಡಿ ನೋಡಿ. ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ. ಧನ್ಯವಾದ.